ಎಲ್ಲ ಸ್ವಾಯತ್ತ ಸಂಸ್ಥೆಗಳು ದುರುಪಯೋಗ ಆಗ್ತಿದೆ. ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹೇಳಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಬೀದರ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡಿ, ಸಿಬಿಐ, ಐಟಿ ಸೇರಿ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ದುರುಪಯೋಗ ಆಗುತ್ತಿವೆ. ಚುನಾವಣೆ ಸಮಯದಲ್ಲಿ ಈ ರೀತಿ ದಾಳಿ ನಡೆಸಿದ್ದಾರೆ. ಬಿಜೆಪಿಯ ಒಬ್ಬರ ಮೇಲಾದರೂ ದಾಳಿ ಆಗಿದೆಯಾ? ಬಿಜೆಪಿ ಸೇರ್ಪಡೆ ಆದರೂ ಎಲ್ಲವೂ ಫಿನಿಶ್ ಆಗುತ್ತದೆ. ಪ್ರತಿಪಕ್ಷಗಳ ದನಿ ಹತ್ತಿಕ್ಕುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ ಎಂದು ದಾಳಿ ವಿಚಾರವಾಗಿ ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ಈಗಾಗಲೇ ಹೇಳಿದ್ದೇವೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರು, ನಾವು ಹೇಳ್ತಾನೆ ಬಂದಿದ್ದೇವೆ, ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ. ಇವತ್ತು ಇಡಿ, ಸಿಬಿಐ, ಐಟಿ ದುರುಪಯೋಗ ಮಾಡ್ತಾ ಇದ್ದಾರೆ. ಅದು ಚುನಾವಣೆ ಸಮಯದಲ್ಲಿ. ನೋಡಿ, ಚುನಾವಣೆ ಘೋಷಣೆ ಆದಮೇಲೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಲ್ಲ. ಎಲ್ಲೇ ಇದ್ದರು ನೀವು ಮಾಡೋದು, ಇಲ್ಲಿವರೆಗೆ ಯಾರಾದರೂ ಒಬ್ಬ ಬಿ ಜೆ ಪಿಯ ಸಮರ್ಥಕನ ಮೇಲೆ ಅಥವಾ ಅವರ ಸಂಸ್ಥೆಗಳ ಮೇಲೆ ಒಂದಾದರೂ ದಾಳಿ ಆಗಿದೆಯಾ? ಇವತ್ತು ಯಾರ ಮೇಲೆ ದಾಳಿ ಆಗ್ತದೆ, ಏನಾದರೂ ಅಲ್ಪ ಸ್ವಲ್ಪ ಅವ್ರ ಹತ್ರ ಕೊರತೆಗಳಿದ್ದರೆ ಅಂಥವ್ರು ಬಿ ಜೆ ಪಿಯಲ್ಲಿ ಸೇರ್ಪಡೆ ಆದರೆ ಫಿನಿಶ್. ಅವೆಲ್ಲ ಕೇಸ್ಗಳೆಲ್ಲ ಇವತ್ತು ರದ್ದಾಗಿ ಬಿಡ್ತವೆ. ಇದು ಏನು ತೋರಿಸ್ಕೊಡ್ತದೆ ಅಂತೇಳಿದರೆ, ಇವತ್ತು ಸರ್ವಾಧಿಕಾರಿ ಧೋರಣೆ ಮತ್ತು ಪ್ರತಿಪಕ್ಷವನ್ನು ಹತ್ತಿಕ್ಕುವಂಥ, ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ. ಇವತ್ತು ಏನು ಸತ್ಯ ಇದ್ದಿದ್ದು ಹೊರಗೆ ಬಂದೇ ಬರ್ತದೆ. ಅದಕ್ಕೆ ಯಾವುದೇ ರೀತಿಯ ಕಾನೂನು, ಈ ದೇಶದ ನ್ಯಾಯಾಂಗ ಇದೆ, ಕಾನೂನಿದೆ, ಅದರ ಮೇಲೆ ನಮ್ಮೆಲ್ಲರಿಗೆ ನಂಬಿಕೆ ಇದೆ. ಹೀಗಾಗಿ ಇವತ್ತು ಜನನೇ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಹೇಳ್ದಿಲ್ಲ, ನಾನು ಜನರಲ್ ಆಗಿ ಹೇಳಿದ್ದೇನೆ. ಬರೀ ಬೀದರ್ ಅಷ್ಟೇ ಅಲ್ಲ, ಈ ಚುನಾವಣೆ ಘೋಷಣೆ ಆದಮೇಲೆ ನೋಡಿ, ಈ DCC ಬ್ಯಾಂಕ್ ಮೇಲೆ ನೀವು ದಾಳಿ ಮಾಡೋದ್ರಿಂದ ಯಾರಿಗೆ ಹಾನಿ ಆಗ್ತದೆ? ರೈತರ ಬ್ಯಾಂಕ್ ಅದು. ಇವತ್ತು ಏನು ಕೃಷಿಕರಿದ್ದಾರೆ, ರೈತರಿದ್ದಾರೆ, ಅವರಿಗೆ ಸಾಲ ಕೊಡೋದಿದೆ, ಅವರಿಗೆ ಪೇಮೆಂಟ್ ಮಾಡೋದಿದೆ. ಇವತ್ತು ಸುಮಾರು 2-3 ಲಕ್ಷ ಜನ ರೈತರು ಅದರಲ್ಲಿ ಖಾತೆ ತೆಗೆದಿದ್ದಾರೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಅವರಿಗೆ ಹಾನಿ ಆಗ್ತದೆ. ಮಾಡಿ ಸತ್ಯಾಂಶ ಹೊರಗಡೆ ಬರಲಿ ಇವತ್ತು. ಸೊ ಹೀಗಾಗಿ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾವುದು ಟ್ರಾನ್ಸಾಕ್ಷನ್ಸ್ ಆಗಿಲ್ಲ. DC ಅವರು ನಿಗಾ ವಹಿಸಿದ್ದಾರೆ, ಎಲ್ಲ ಇವತ್ತು ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಆದರೂ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಎದುರಿಸಬೇಕು ಅಂತಾರೆ. ಹೌದು, ಮತ್ತೆ ಏನು ನೀವೇ ಅದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅರಿತುಕೊಳ್ಳಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.